ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಲ್ಯಾಂಡ್ ಲಾರ್ಡ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಜೆಟ್ ನೋಡಿದ್ರೆ 26 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಕಲೆಕ್ಷನ್ ನೋಡಿದ್ರೆ 33 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ದುನೈ ವಿಜಯ್ ಹಾಗೂ ರಚಿತಾ ರಾಮ್, ರಾಜ್ಬಿ ಶೆಟ್ಟಿ, ರಾಕೇಶ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ 23 ಜನವರಿ 2026ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಡೈರೆಕ್ಟರ್ ಬೈ ಜದೇಶ್ ಹಂಪಿ. ಹಾಗೆಯೇ ಈ ಮೂವಿಯಲ್ಲಿ ತುಂಬ ಜನರು ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಕನ್ನಡದಲ್ಲಿ ಕೂಡ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಗೆ ಕನ್ನಡದಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ದುನೈ ವಿಜಯ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ರಚಿತಾ ರಾಮ್ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳೋದಾದರೆ, ಲ್ಯಾಂಡ್ ಆರ್ಡರ್ ಮೂವಿಯಲ್ಲಿ ದುನೈ ವಿಜಯ್ ಅವರು ಯುವರಾಜ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಯುವರಾಜ್ ಅನ್ನೋ ವ್ಯಕ್ತಿ ಅವರಿಗೆ ತಂದೆ ತಾಯಿ ಇರ್ತಾರೆ. ಮತ್ತು ಯುವರಾಜು ಅವರ ತಂದೆ ಜಮೀನಿಗೋಸ್ಕರ ಜೀವನ ಪೂರ್ತಿ ದುಡಿದು ಅವರು ಮರಣವನ್ನು ಹೊಂದ್ತಾರೆ. ಆದ್ದರಿಂದ ಯುವರಾಜು ಹಾಗೂ ಅವ್ರ ತಾಯಿ ಬಂದು ಜಮೀನನ್ನು 2 ಎಕರೆ ಜಮೀನನ್ನು ಕೊಡ್ತೀನಿ ಅಂತೇಳಿ ನಮ್ಮ ತಂದೆ ಹತ್ರ ಇಸ್ಕೊಂಡಿದ್ದೀರಲ್ಲ ಅಂಥೇಳಿ ಯುವರಾಜ್ ಅವರು ಮಾತಾಡ್ತಾರೆ. ಅವರಿಗೆ ಕೊಡೋದಿಲ್ಲ ಅಂಥೇಳಿ ಜಮೀನ್ದಾರು ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಹಾಗೆಯೇ ಅವ್ರ ತಾಯಿಗೂ ಕೂಡ ಬೇಜಾರಾಗಿ ಮತ್ತು ಅದೇ 2 ಎಕರೆ ಜಮೀನಲ್ಲಿ ವ್ಯವಸಾಯನ ಮಾಡಿ ನೀನು ಅದೇ ಹಣ್ಣನ್ನು ನನಗೆ ತಿನ್ನಿಸ್ಬೇಕು, ಅಲ್ಲಿವರೆಗೂ ನಾನು ತಿನ್ನೋದಿಲ್ಲ ಅಂಥೇಳಿ ಅವ್ರ ತಾಯಿ ಶಪಥವನ್ನು ಮಾಡ್ತಾರೆ. ಯುವರಾಜ್ ಅವರು ಕೂಡ ಅದೇ ರೀತಿ ಅವರ 2 ಎಕರೆ ಜಮೀನನ್ನು ಖರೀದಿ ಮಾಡೋಕ್ಕೆ ಏನೇನೆಲ್ಲ ಸಾಹಸಗಳನ್ನು ಮಾಡ್ತಾರೆ. ಮತ್ತು ಅದೇ 2 ಎಕರೆ ಜಮೀನನ್ನು ಕೂಡ ಗೆಲ್ತಾರೆ ಅಂತಲೇ ಹೇಳಬಹುದು. ಮತ್ತು ಆ 2 ಎಕರೆ ಜಮೀನನ್ನು ಮತ್ತು ಅಲ್ಲಿ ವ್ಯವಸಾಯಗಳನ್ನು ಮಾಡಿಕೊಂಡು ಅವ್ರ ಊರಿನ ಜನಗಳ ಜೊತೆ ನೆಮ್ಮದಿಯಾಗಿ ಇರ್ತಾರೆ. ಆದರೆ ಅವರ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾರೆ, ಮದುವೆ ಕೂಡ ಮಾಡ್ಕೋತಾರೆ. ಅವ್ರಿಗೆ ಒಂದು ಮಗು ಕೂಡ ಆಗುತ್ತೆ. ಅದೇ ಆ ಹುಡುಗಿ ಹೆಸರು ಹೆಣ್ಣು ಮಗು ಆಗುತ್ತೆ. ಆ ಹೆಣ್ಮಗು ಕೂಡ ಚೆನ್ನಾಗಿ ಓದಿಸಿ ಪೊಲೀಸ್ ಆಫೀಸರ್ ಹಾಕಿಸ್ತಾರೆ. ಆ ಹುಡುಗಿನೂ ಕೂಡ ಹೆಸರು ಶ್ರುತಿ ಅಂತ. ಶ್ರುತಿ ಅನ್ನೋ ಹುಡುಗಿ ಇನ್ನೊಬ್ಬನ ಹುಡುಗನ ಪ್ರೀತಿಸ್ತಾ ಇರ್ತಾರೆ. ಆವಾಗ ಅವರಿಬ್ಬರು ಕೂಡ ಮದುವೆ ಮಾಡ್ಕೋತಾರೆ. ಹಾಗೆಯೇ ಅವರ 1 2 ಎಕರೆ ಜಮೀನಲ್ಲಿ ವ್ಯವಸಾಯನ ಮಾಡಿಕೊಂಡು ಅವರ ಮಗಳನ್ನು ನೋಡ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.